ಸಂಘರ್ಷ ಮತ್ತೆ ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಿದ್ದಿದೆ. ಚಿತ್ತಾಪುರ ವರ್ಸಸ್ ಆರ್ಎಸ್ಎಸ್ ಸಂಘರ್ಷ. ಚಿತ್ತಾಪುರದಲ್ಲಿ ಅದೇ 13 ಅಥವಾ 16ರಂದು ಪಥಸಂಚಲನ ಅನುಮತಿಯನ್ನ ನೀಡುವಂತೆ ಸರ್ಕಾರದ ಮುಂದೆ ಆರ್ಎಸ್ಎಸ್ ಪ್ರಸ್ತಾಪನೆ. ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಸಂಘಟನೆಯ ಪರವಾಗಿ ವಕೀಲರ ಪ್ರಸ್ತಾಪನೆ. ಅಡ್ವೊಕೇಟ್ ಜನರಲ್ ನವೆಂಬರ್ 7ರಂದು ಹೈಕೋರ್ಟ್ಗೆ ವರದಿ. ಸರ್ಕಾರ ಮತ್ತು ಹೈಕೋರ್ಟ್ ಆದೇಶದ ಮೇಲೆ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಲಿದೆ. ಎಸ್ ವೀಕ್ಷಕರೇ, ಎಲ್ಲರಿಗೂ ಕೂಡ ಗೊತ್ತಿದೆ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಬಾರದು ಅಂತ ಹೇಳಿ ಚಿತ್ತಾಪುರದಲ್ಲಿ ಹೇಳಿಕೆಯನ್ನ ಕೂಡ ನೀಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದ ಅಂಗಳಕ್ಕೆ ಈ ಒಂದು ಸಂಘರ್ಷ ಬಂದು ನಿಂತಿದೆ. ಎಸ್ ವೀಕ್ಷಕರೇ, ಆರ್ಎಸ್ಎಸ್ ವರ್ಸಸ್ ಚಿತ್ತಾಪುರ ಸಂಘರ್ಷ ಮುಂದುವರೆದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ 100 ವರ್ಷಗಳನ್ನ ಪೂರೈಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನವೆಂಬರ್ 13 ಅಥವಾ 16ರಂದು ಪಥಸಂಚಲನವನ್ನ ನಡೆಸಲಿಕ್ಕೆ ಅನುಮತಿಯನ್ನ ಕೋರಿ ರಾಜ್ಯ ಸರ್ಕಾರಕ್ಕೆ ಆರ್ಎಸ್ಎಸ್ ಹೊಸದಾಗಿ ಪ್ರಸ್ತಾಪನೆ ಸಲ್ಲಿಕೆ ಮಾಡಿದೆ. ಅಂದ್ರೆ ಇದೇ ತಿಂಗಳು ನವೆಂಬರ್ 2ನೇ ತಾರೀಕು ಪಥಸಂಚಲನವನ್ನ ಮಾಡ್ತೇನೆ ಅಂತ ಹೇಳಿ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಹಾಕಿದಾಗ ಅದು ಆ ಒಂದು ಅರ್ಜಿಯನ್ನ ಅಂಗೀಕರಿಸಲಿಲ್ಲ. ತದಾದ ನಂತರ ರಾಜ್ಯ ಸರ್ಕಾರಕ್ಕೆ ಈಗ ಆರ್ಎಸ್ಎಸ್ ಪ್ರಸ್ತಾಪನೆಯನ್ನ ಮುಂದಿಟ್ಟಿದೆ. ಐ ಡೋಂಟ್ ನೋ, ಈಗ ಆರ್ಎಸ್ಎಸ್ ಮೋಸ್ಟ್ಲಿ ತಾವು ಪಥಸಂಚಲನವನ್ನ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಯಾವ್ಯಾವ ಸಂಘಗಳು ಬಂದು ನಾವು ಅದೇ ದಿನವೇ ಪಥಸಂಚಲನವನ್ನ ಮಾಡ್ತೇವೆ ಅಂತ ಕೂತ್ಕೊಳ್ಳುತ್ತೋ ಗೊತ್ತಿಲ್ಲ. ಅಲ್ಲ, ನಿಮಗೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಿದ್ರೆ ಏನಾಗುತ್ತೆ? ಎಲ್ಲಿ ಹೋಗುತ್ತೆ? ಏನಾಗುತ್ತೆ? ದ್ವೇಷ ಮಾಡ್ತಿದ್ದೀರಾ? ನಾವೆಲ್ಲ ಹಿಂದೂ ಅಂತ ಹೇಳಬೇಕಾಗಿರುವಂತಹ ಸ್ಥಿತಿಯಲ್ಲಿ, ನಾವು ಹೇಳಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅಡ್ಡಿ ಮಾಡ್ತೀರಾ? ಅಥವಾ ಆರ್ಎಸ್ಎಸ್ ಪಥಸಂಚಲನ ಮಾಡುವಂತಹ ದಿನವೇ ಮತ್ಯಾವುದೋ ಸಂಘಟನೆ ಅಥವಾ ಮತ್ಯಾವುದೋ ಹೋರಾಟಗಳು ಮತ್ಯಾವುದೋ ಆರ್ಮಿಗಳು ಬಂದು ಪಥಸಂಚಲನ ಮಾಡ್ತೀವಿ, ನಂಗೂ ಪರ್ಮಿಷನ್ ಕೊಡಿ ಅಂತೀರಾ? ಆಗ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಬೇಡ, ಅಲ್ಲಿ ಸಂಘರ್ಷ ಉಂಟಾಗುತ್ತೆ, ಆ ಒಂದು ಕಾರಣ ಕೊಡೋದಿಲ್ಲ ಅಂತ ಕೂತ್ಕೊಳ್ತೀರಾ. ಈಗ ನನಗೆ ಮೂಡ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನ ಮಾಡಿದ್ರೆ ಚಿತ್ತಾಪುರದಲ್ಲಿ ಏನಾಗತ್ತೆ? ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಪ್ರತಿಯೊಬ್ಬರು ಕೂಡ ಆರ್ಎಸ್ಎಸ್ ಅಲ್ಲಿ ಇರುವವರು ಕೂಡ ಆರ್ಎಸ್ಎಸ್ ಗಣದೇ ವೇಷವನ್ನ ಧರಿಸಿ ಸಾರ್ವಜನಿಕ ಸ್ಥಳದಲ್ಲಿ ಕಾಣಿಸಿಕೊಳ್ಬೇಕು ಅಂತಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಅದೆಲ್ಲ ಓಕೆ, ಬಟ್ ಈಗೇನು ಪ್ರಾಬ್ಲಮ್ ಆಗ್ತಿದೆ? ಚಿತ್ತಾಪುರದಲ್ಲಿ ಯಾಕೆ ಕೊಡ್ತಾ ಇಲ್ಲ ಪರ್ಮಿಷನ್? ವೈ? ಹೈಕೋರ್ಟ್ ಸೂಚನೆಯ ಮೇರೆಗೆ ಪಥಸಂಚಲನಕ್ಕೆ ಅನುಮತಿ ನೀಡುವ ಬಗ್ಗೆ ಉಂಟಾಗಿರುವಂತಹ ವಿವಾದ ಪರಿಹರಿಸಲಿಕ್ಕೆ ರಾಜ್ಯದ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಬುಧವಾರ ನಿನ್ನೆ ಸಂಜೆ ಸಭೆ ಕೂಡ ಮಾಡಲಾಯಿತು. ವಿವಾದದ ಕುರಿತು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಅರ್ಜಿದಾರರು ಆಗಿರುವಂತಹ ಆರ್ಎಸ್ಎಸ್ ಕಲಬುರಗಿ ಜಿಲ್ಲಾ ಸಮನ್ವಯಕಾರ ಅಶೋಕ್ ಪಾಟೀಲ್, ಹಿರಿಯ ವಕೀಲ ಎಸ್ ಅರುಣ್ ಶ್ಯಾಮ್ ಸಮ್ಮುಖದಲ್ಲಿ ಎಜಿ ಅವರಿಗೆ ಪ್ರಸ್ತಾಪನೆ ಸಲ್ಲಿಕೆ ಮಾಡಲಾಯಿತು. ಪ್ರಸ್ತಾಪನೆಯೊಂದಿಗೆ ಪಥಸಂಚಲನ ನಡೆಸುವಂತಹ ಮಾರ್ಗ, ಸ್ವಯಂ ಸೇವಕರು ನಡೆಸಲಿರುವಂತಹ ಸಭೆ, ವಾಹನಗಳ ನಿಲುಗಡೆ ಗುರುತಿಸುವಂತಹ ಜಾಗದ ಫೋಟೋಗಳನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಶಶಿಕಿರಣ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿ ಪ್ರಸ್ತಾಪನೆ ಕುರಿತು ಜಿಲ್ಲಾಡಳಿತ ನಿರ್ಧಾರವನ್ನು ಕೈಗೆತ್ತಿಕೊಳ್ಳಬೇಕು, ನಿರ್ಧಾರವನ್ನು ಕೈಗೊಂಡು ನವೆಂಬರ್ 7ರಂದು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ರು.
ಈಗ ಪ್ರಸ್ತಾಪನೆ ಏನು ಅಂತ ನೋಡುವುದಾದ್ರೆ ನವೆಂಬರ್ 13 ಅಥವಾ 16ರಂದು ಪಥಸಂಚಲನವನ್ನ ನಡೆಸುವಂತಹ ಉದ್ದೇಶ ಆಗಿದೆ ಉದ್ದೇಶ ಮಾಡಲಾಗಿದೆ. ಈ ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಶಾಂತಿ ಕಾಪಾಡುವ ಹಿನ್ನೆಲೆಯಲ್ಲಿ ಪಥಸಂಚಲನಕ್ಕೆ ಚಿತ್ತಾಪುರ ತಾಲೂಕಿನ RSS ಸ್ವಯಂ ಸೇವಕರು ಮಾತ್ರ ಭಾಗವಹಿಸ್ತಾರೆ ಅಂತ ಹೇಳಿ, ಅಂದರೆ ಮೊದಲಿಂದಲೂ ಕೂಡ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಹೋಗ್ತಾ ಇತ್ತು. ಸೊ ಇವಾಗ RSS ಅಂತ ಈ ಒಂದು ವಿಚಾರಕ್ಕೆ ಹೇಳಬೇಕು ಅಂತಂದ್ರೆ RSS ಪಥಸಂಚಲನವನ್ನ ತೀವ್ರವಾಗಿ ವಿರೋಧಿಸಿದ್ದೇ ಪ್ರಿಯಾಂಕ್ ಖರ್ಗೆ ಆಗಿರೋದ್ರಿಂದ ಸೊ ಇದೆಲ್ಲ ನಡೀತಾ ಇದೆ ಅನ್ನೋದು ಮತ್ತೊಂದು ಕಡೆ ಕಾಣಿಸಿಕ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.